Welcome to my session. My name is Ramesh Kumar N. Bogam, JTO, Government Title in Sugur. ನಾನು ಹಿಂದಿನ ಕ್ಲಾಸ್ನಲ್ಲಿ ಅಂತಂದ್ರೆ ಲೆಸನ್ ನಂಬರ್ 10ರಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್ ಮತ್ತು ವರ್ಕಿಂಗ್ ಸ್ಟ್ರೆಸ್ ಬಗ್ಗೆ ನಾನು ಹೇಳಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ಅದೇ ಸೇಮ್ ಎಲೆಕ್ಟ್ರಿಸಿಟಿ ಟಾಪಿಕ್ ದ ಲೆಸನ್ ನಂಬರ್ 11ರಲ್ಲಿ ಪ್ರಾಬ್ಲಮ್ಸ್ ಆನ್ ಅಲ್ಟಿಮೇಟ್ ಸ್ಟ್ರೆಸ್ ಅಂಡ್ ವರ್ಕಿಂಗ್ ಸ್ಟ್ರೆಸ್ ಅಂದ್ರೆ ಈ ಅಲ್ಟಿಮೇಟ್ ಸ್ಟ್ರೆಸ್ ಮತ್ತು ವರ್ಕಿಂಗ್ ಸ್ಟ್ರೆಸ್ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುತ್ತಿದ್ದೇನೆ. ಈಗ ಫಸ್ಟ್ ಲೆಕ್ಕ ನೋಡೋಣ. A standard steel bar of 30 mm square cross section is subjected to tensile stress. If the factor of safety is 4 and ultimate stress is 370 Newton per square mm, determine the load to which the bar is subjected. ನೋಡಿ, ಇಲ್ಲಿ ಫಿಗರ್ 3 ತೋರಿಸಿದಂಗೆ ಒಂದು ಸ್ಟ್ಯಾಂಡರ್ಡ್ ಸ್ಟೀಲ್ ಬಾರ್ ಇದೆ. ಇಲ್ಲಿ ಏನು ಕ್ರಾಸ್ ಸೆಕ್ಷನ್ ಅದಲ್ಲ, ಇದು ಇಲ್ಲಿ ನೋಡಕ ನಿಮ್ಗೆ ರೆಕ್ಟಾಂಗಲ್ ಟೈಪ್ ಅದ, ಬಟ್ ಇಟ್ಸ್ ಸ್ಕ್ವೈರ್ ಅಂದ್ರೆ ಏನು, ಇದು ಉದ್ದ ಮತ್ತು ಇದು ಅಗಲ ಎರಡು ಸೇಮ್ ಅದಾವ. ಅಂದ್ರೆ 30 mm ಸ್ಕ್ವೈರ್ ಕ್ರಾಸ್ ಸೆಕ್ಷನ್ ಏರಿಯಾ ಅಂದ್ರೆ ಇದು ಕ್ರಾಸ್ ಸೆಕ್ಷನ್ ಏರಿಯಾ. ಈ 30 ಸ್ಕ್ವೈರ್ mm ಅಂದ್ರೆ ಈ ಕಡೆ 30 ಈ ಕಡೆ, ಅಂದ್ರೆ ಉದ್ದ ಮತ್ತು ಅಗಲ 30 mm ಇರ್ತವೆ. ಅಂತ ಸ್ಟ್ಯಾಂಡರ್ಡ್ ಸ್ಟೀಲ್ ಬಾರ್ಗೆ ನಾವು 370 ನ್ಯೂಟನ್ ಪರ್ ಸ್ಕ್ವೈರ್ mm ಅಲ್ಟಿಮೇಟ್ ಸ್ಟ್ರೆಸ್ ಹಾಕಿದ್ದಾರೆ. ಅದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಇದೆ. ಹಾಗಿದ್ರೆ ನೀವೇನ್ ಕಂಡುಹಿಡಬೇಕು ಅಂತಂದ್ರೆ ಲೋಡ್ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಗಿವನ್ ಡಾಟಾ ಬರ್ಕೊಳ್ಳೋಣ. ಫಸ್ಟ್ ಏನ್ ಕೊಟ್ಟಿದ್ದಂತ ಡಾಟಾಗಳನ್ನ ಬರ್ಕೊಂತ ಹೋಗೋಣ. ಅಂದ್ರೆ ಗೊತ್ತ ಗಿವನ್ ಡಾಟಾ ಏನಪ್ಪಾ ಅಂತಂದ್ರೆ ಸೈಡ್ ಆಫ್ ಸ್ಕ್ವೈರ್ ಬಾರ್ 30 mm, ಸೈಡ್ ಆಫ್ ಸ್ಕ್ವೈರ್ ಬಾರ್ is equal to 30 mm. ಅಂದ್ರ ಈ ಸ್ಕ್ವೈರ್ ಬಾರ್ ಸೈಡ್ 30 mm ಅಂತ ಅಂದ್ರೆ ಇದು 30 mm ಮತ್ತು ಇದು 30 mm ಇದ್ದಂಗೆ ಹಿಂಗ. ಓಕೆ, ಉದ್ದಾಗಲ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಟ್ಟಿದ್ದಾರೆ. ಫ್ಯಾಕ್ಟರ್ ಆಫ್ ಸೇಫ್ಟಿ is equal to 4. ಆಮೇಲೆ ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿದ್ದಾರೆ 370 ನ್ಯೂಟನ್ ಪರ್ ಸ್ಕ್ವೇರ್ mm. ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿದ್ದಾರೆ. ಫೈಂಡ್ ಔಟ್ ಏನ್ ಮಾಡಂದ್ರೆ ಲೋಡ್ ಕಂಡುಹಿಡಿ ಅಂದ್ರೆ ಲೋಡ್ is equal to ವಾಟ್. ಓಕೆ, ಈಗ ನಿಮ್ಗೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ಮುಲಾ ಗೊತ್ತಿರ್ಬೇಕು. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿ this is equal to ultimate stress divided by working stress. ಇಲ್ಲಿ ಶಾರ್ಟ್ ಫಾರ್ಮ್ ಎಷ್ಟೇ ಬರ್ದೀನಿ, ಅದು ಸ್ಟ್ರೆಸ್, ಯಾಕಂದ್ರೆ ಜಾಗ ಹಿಡಿಯೋದಿಲ್ಲ ಅಂತಂದು. ಇನ್ನ ಈ ಫ್ಯಾಕ್ಟರ್ ಆಫ್ ಸೇಫ್ಟಿಗೆ FS, ಅಲ್ಟಿಮೇಟ್ ಸ್ಟ್ರೆಸ್ಗೆ US, ವರ್ಕಿಂಗ್ ಸ್ಟ್ರೆಸ್ಗೆ WS ಅಂತ ಕೂಡ ನಾವು ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಈಗ ನೋಡ್ರಿ, ಈ ಫ್ಯಾಕ್ಟರ್ ಆಫ್ ಸೇಫ್ಟಿದು ಇಲ್ಲಿ ಕೊಟ್ಟಿದ್ದಾನೆ 4 ಅಂತಂದು. ಓಕೆ, ಇದು ಫಾರ್ಮುಲಾದಾಗ ತುಂಬ್ತಾ ಇರ್ರಿ. 4 is equal to ಅಲ್ಟಿಮೇಟ್ ಸ್ಟ್ರೆಸ್ 370 ನ್ಯೂಟನ್ ಪರ್ mm ಸ್ಕ್ವೇರ್ divided by working stress.
ಓಕೆ. ಈಗ ಇದನ್ನ ನಾವು ವರ್ಕಿಂಗ್ ಸ್ಟ್ರೆಸ್ ಹೊರಗೆ ತೆಗೆದ್ರೆ ವರ್ಕಿಂಗ್ ಸ್ಟ್ರೆಸ್ ಗೆ ನಾನು ಹೇಳಿದ್ದೆ ಶಾರ್ಟ್ ಫಾರ್ಮ್ ಆಗ WS ಅಂತ ಬರಿತೀವಿ ಅಂತ ಹೇಳಿದೆ. WS is equal to ಓಕೆ ಅಂದ್ರೆ ಇಲ್ಲಿ ವರ್ಕಿಂಗ್ ಸ್ಟ್ರೆಸ್ ಅಂತ ತಿಳ್ಕೊಬೇಕು. ಇದನ್ನ ಬೇಕಾದ್ರೆ WS ಅಂತ ಬ್ರಾಕೆಟ್ ನ ಬರಿತೀನಿ. WS is equal to ಬರ್ಕೊಂಡ್ರೆ 370 Newton per square mm divided by ಇದು 4 ಬಂತು. ಈಗ ಇದನ್ನ ಡಿವೈಡ್ ಮಾಡಿದ್ರೆ 370 divided by 4 ಮಾಡಿದ್ರೆ ಎಷ್ಟು ಬರ್ತದೆ ಅಂತಂದ್ರೆ 92.5 ಬರ್ತದೆ. 92.5 ಇದೇನು ನ್ಯೂಟನ್ ಪರ್ mm ಸ್ಕ್ವೇರ್. ಇದೇನು 92.5 ಅನ್ನೋದು ವರ್ಕಿಂಗ್ ಸ್ಟ್ರೆಸ್ ಅಂತ. ಓಕೆ. ಇನ್ನ ಒಂದು ವರ್ಕಿಂಗ್ ಸ್ಟ್ರೆಸ್ ಕಂಡಿಡ್ತೀವಿ. ಇನ್ನ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಸ್ಕ್ವೇರ್ ಬಾರ್ ಅಂದ್ರೆ ಈಗ ಇದು ಪೂರ್ತಿ ಏರಿಯಾ ಏನು ಗರಿ ಅದಲ್ಲ, ಇದ್ರ ಏರಿಯಾ ಕಂಡಿಡ್ಬೇಕು. ಏರಿಯಾ ಕಂಡಿಡ್ಬೇಕಂದ್ರೆ ನಾವು ಏರಿಯಾ ಫಾರ್ಮುಲಾ ಹಚ್ಬೇಕಾಗ್ತದೆ. ಇಲ್ಲಿ ಕ್ರಾಸ್ ಸೆಕ್ಷನ್ ಆಫ್ ಸ್ಕ್ವೇರ್ ಬಾರ್ ಅಂದ್ರೆ ಸ್ಕ್ವೇರ್ ಬಾರ್ ಆಫ್ ಸ್ಕ್ವೇರ್ ಬಾರ್ is equal to 30 mm into 30 mm. ಉದ್ದ ಗುಂಡ್ಲೆ ಆಗಲ್ಲ. ಇದೇನ್ ಬರ್ತದೆ 3 mm ಸ್ಕ್ವೇರ್. ಏನಪ್ಪಾ ಏರಿಯಾ ಬಂತಿದೆ. ಏರಿಯಾ ಕ್ರಾಸ್ ಸೆಕ್ಷನ್ ಆಫ್ ದ ಬಾರ್, ಕ್ರಾಸ್ ಸೆಕ್ಷನ್ ಆಫ್ ದ ಸ್ಕ್ವೇರ್ ಬಾರ್, cross section area of square bar A is equal to 900 square mm ಬಂತು. ಈಗ load is equal to ಈಗ ಫಾರ್ಮುಲಾ ಇದೆ. load is equal to working tensile stress. working tensile stress into area. Therefore working tensile stress ನಾವು ಕಂಡುಹಿಡಿದಿವಿ. ಇಲ್ಲಿ ವರ್ಕಿಂಗ್ ಸ್ಟ್ರೆಸ್ ಅಥವಾ ವರ್ಕಿಂಗ್ ಟೆನ್ಸೈಲ್ ಸ್ಟ್ರೆಸ್ ಕಂಡುಹಿಡಿದಿವಿ. 92.5 ನ್ಯೂಟನ್ ಪರ್ mm ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಏರಿಯಾ 900 mm ಸ್ಕ್ವೇರ್ ಇದೆ. ಈ mm ಸ್ಕ್ವೇರ್ ಈ mm ಸ್ಕ್ವೇರ್ ಹೋಗ್ತದೆ. ಮತ್ತೇನು 92.5 ನ್ಯೂಟನ್ ಇಂಟು 900 ಎರಡನ್ನು ಗುಣಿಸಿದ್ರೆ 83250 ಬಂದಿದೆ ನ್ಯೂಟನ್. ದಿಸ್ ಈಸ್ ಅ ಲೋಡ್. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ. ಈ ತರನಾಗಿ ನಾವು ಲೆಕ್ಕವನ್ನ ಬಿಡಿಸ್ಬೇಕಾಗ್ತದೆ. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಎ ರಾಡ್ ಆಫ್ dia 60 mm is subjected to a maximum tensile load of 1600 kg. Calculate the stress and strength of the material if the factor of safety is 5. ನೋಡ್ರಿ ಇಲ್ಲಿ ಏನ್ ಮಾಡೋಣ, ಇದೊಂದು ರಾಡ್ ಇದೆ. ಈ ರಾಡ್ 60 mm ಡಯಾ ಇದೆ. 60 mm ಡಯಾ ಅಂತ ರಾಡ್ಗೆ ಇಲ್ಲಿ ವೇಟ್ ಎಷ್ಟು ಕೊಟ್ಟಿದ್ದಾರೆ 1600 kg ವೇಟ್ ಅನ್ನ ಟೆನ್ಸೈಲ್ ಅಂತಂದ್ರೆ ಈ ತರ ಜೋತ್ಪುಳ ಅಂತಂದ ಟೆನ್ಸೈಲ್ ಲೋಡ್ ಅನ್ನು ಹಾಕಿದಾಗ ಅಲ್ಲಿ ನೀವು ಆ ಮೆಟೀರಿಯಲ್ದು ಸ್ಟ್ರೆಸ್ ಎಷ್ಟಾಯ್ತು, ಆಮೇಲೆ ಅದರದ್ದು ಸ್ಟ್ರೆಂತ್ ಏನಿದೆ ಅಂತ ಕಂಡುಹಿಡ್ರಿ. ಆಗ ನಾವು ಏನ್ ಕಂಡುಹಿಡ್ಬೇಕಪ್ಪ ಅಂತಂದ್ರೆ ಮೊದಲ ನಾವು ಕೊಟ್ಟಂತ ಡಾಟಾನ ಬರ್ಕೋಬೇಕಾಗ್ತದ. ಗಿವನ್ ಡಾಟಾ ಬರ್ಕೊಳ್ಳೋಣ ಫಸ್ಟ್. ಗಿವನ್ ಡಾಟಾ ಏನೇನು ಕೊಟ್ಟಿದ್ದಾರೆ. ಎ ರಾಡ್ ಆಫ್ ಡಯಾ 60 mm ಅಂತಂದ್ರೆ ಡಯಾ ಆಫ್ ರಾಡ್ is equal to ಅಥವಾ D is equal to dia of rod D is equal to 60 mm. ಇನ್ನ ನಾವು
ಏರಿಯಾ ಕಂಡುಹಿಡಿಯೋಕೆ ರೇಡಿಯಸ್ ತೆಗಿತಿರ್ತೀವಲ್ಲ, ಅದಕ್ಕೆ ಮೊದಲೇ ನಾವು ರೇಡಿಯಸ್ ಆರ್ ಇಸ್ ಈಕ್ವಲ್ ಟು d/2 ಬರ್ತದೆ 60/2, ಅದನ್ನ 30 mm r. ಓಕೆ, ಆರ್ನ ತೆಗೆದು ಬಿಟ್ಟಿವಿ ಈಗ ಮೊದಲ. ಇನ್ನ ಟೆನ್ಸೈಲ್ ಲೋಡ್ ಎಫ್ ಇಸ್ ಈಕ್ವಲ್ ಟು load F is equal to 1600 kg. Okay. ಆಮೇಲೆ ನೋಡ್ರಿ ಏನೇನು ಕೊಟ್ಟರು, ಈ ಲೋಡ್ ಕೊಟ್ಟಿದ್ದಾರೆ 1600 kg, ಡಯಾ ಕೊಟ್ಟಿದ್ದಾರೆ, ಆಮೇಲೆ ಫ್ಯಾಕ್ಟರ್ ಆಫ್ ಸೇಫ್ಟಿ, ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟಿದೆ? 5 ಇದೆ. ಇದಕ್ಕೆ ಯೂನಿಟ್ ಇಲ್ಲ, ಯೂನಿಟ್ಲೆಸ್ ಕ್ವಾಂಟಿಟಿ. ಹಾಗಿದ್ರೆ ಸ್ಟ್ರೆಸ್ ಕಂಡುಹಿಡಿಯಿರಿ, ಆಮೇಲೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಕಂಡುಹಿಡ್ರಿ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಕಂಡುಹಿಡ್ರಿ ಅಂತ ಕೇಳಿದ್ದಾರೆ. ಈಗ ನಾವು ಏನ್ ಮಾಡೋಣ, ಫಸ್ಟ್ ಸ್ಟ್ರೆಸ್ ಕಂಡುಹಿಡಬಹುದು. ಸ್ಟ್ರೆಸ್ ಅಂದ್ರೆ ಫೋರ್ಸ್ ಅಪ್ಲೈಡ್ ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಗೊತ್ತಿದೆ ನಮಗೆ. ಸ್ಟ್ರೆಸ್ ಇಸ್ ಈಕ್ವಲ್ ಟು, ಇಂದ ಕ್ಲಾಸ್ ನಲ್ಲಿ ನಾನು ಹೇಳಿನಿ, ಲೋಡ್ ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈ ಏರಿಯಾ ಕಂಡುಹಿಡಬೇಕಿದೆ ಸಲ. ಎಫ್ ಲೋಡ್ ಅಂತ ಕೊಟ್ಟಿದ್ದಾರೆ, 1600 kg ಲೋಡ್ ಕೊಟ್ಟಿದ್ದಾರೆ, ಏರಿಯಾ ಇಲ್ಲ. ಏರಿಯಾದ್ದು ನಾವು ಫಾರ್ಮುಲಾ ಹಚ್ಚಿ ಫಸ್ಟ್ ನಾವು ಏರಿಯಾನ ಕಂಡುಹಿಡಿಬೇಕಾಗ್ತದೆ. ಏರಿಯಾ is equal to pi r square ಅಂತ ನಿಮ್ಗೆ ಗೊತ್ತಿದೆ. ಈ ಪೈ ಅಂದ್ರೆ 22 divided by 7, r square ಅಂತಂದ್ರೆ r ಕಂಡುಹಿಡಿದೀವಲ್ಲ 30 mm into 30 mm. ಓಕೆ, ಇದನ್ನ ಏರಿಯಾ ಫೈನಲಿ ಎಷ್ಟಾಗ್ತಿತ್ತ? A is equal to 22 into 30 into 30 divided by 7 ಮಾಡಿದ್ರೆ ನಮ್ಗೆ ಏರಿಯಾ ಬರ್ತದ. ಏರಿಯಾ ಎಷ್ಟು ಬರ್ತದ ಅಂತಂದ್ರೆ 28 27 ಅಂದ್ರೆ 2827.43 ಇದು mm ಸ್ಕ್ವೇರ್. ಓಕೆ, ಏರಿಯಾ ಬಂತು. ಈಗ ನಾವು ಸ್ಟ್ರೆಸ್ ನ ಫಾರ್ಮುಲಾದಲ್ಲಿ ಹಾಕದ ಅಂದ್ರ ಏನಪ್ಪಾ? S is equal to F by A. F ಅಂದ್ರೆ ಕೊಟ್ಟಿದ್ದಾರೆ 1600, ಏರಿಯಾ ಏನಿದೆ ಕ್ಯಾಲ್ಕುಲೇಟ್ ಮಾಡಿದೆ 2827.43 mm ಸ್ಕ್ವೇರ್ ಇದೆ. ಇದು 1600 kg ಅಲ್ಲಿದೆ. ಓಕೆ, ಈಗ ಸ್ಟ್ರೆಸ್ ಇಸ್ ಈಕ್ವಲ್ ಟು, therefore ಸ್ಟ್ರೆಸ್ is equal to ಭಾಗಿಸಿದ್ರೆ 0.5658 ಬರ್ತದೆ. 0.5658 ಬರ್ತದ. ಇದೇನಪ್ಪ ಸ್ಟ್ರೆಸ್? kg per mm ಸ್ಕ್ವೇರ್. ಈಗ ಅದ ಕೇಳಿದ್ರದಾಗ ಒಂದು ಕಂಡಿಡ್ತೀವಿ ಸ್ಟ್ರೆಸ್ ಅಂತ. ಓಕೆ, ಈಗ ಏನ್ ಕಂಡುಹಿಡಬೇಕು? ಸ್ಟ್ರೆಂತ್ ಆಫ್ ದಿ ಮಟೀರಿಯಲ್ ಕಂಡುಹಿಡಬೇಕಲ್ಲ. ಓಕೆ, ಈಗ ಫ್ಯಾಕ್ಟರ್ ಆಫ್ ಸೇಫ್ಟಿ ಕೊಟ್ಟಿದ್ದಾರೆ ಆಲ್ರೆಡಿ, ಅದರದ್ದು ಫಾರ್ಮುಲಾ ನಾವು ಹಾಕ್ತಿವಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್. ಈ ಶಾರ್ಟ್ ಫಾರ್ಮ್ ದಾಗ ಹೇಳಿದೆ WS US ಅಂತಂದು. ಈಗ ಇಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಆಲ್ರೆಡಿ ಕೊಟ್ಟಿದ್ದಾರೆ, ಏನಿದೆ 5 ಇದೆ, ಇಸ್ ಈಕ್ವಲ್ ಟು ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿಲ್ಲ, ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿಲ್ಲ, ಇದನ್ನು ಕಂಡುಹಿಡಬೇಕು. ವರ್ಕಿಂಗ್ ಸ್ಟ್ರೆಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ, ಅದನ್ನ ಇಲ್ಲಿ ಹಾಕ್ಸ್ತೀವಿ 0.5658. ಇದು kg per mm ಸ್ಕ್ವೇರ್ ಇದೆ. ಈಗ ಏನ್ ಮಾಡ್ಬೇಕು? ಅಲ್ಟಿಮೇಟ್ ಸ್ಟ್ರೆಸ್ ಇಸ್ ಈಕ್ವಲ್ ಟು, therefore US is equal to ಅಂತ ತಕ್ಕೊಂಡು 5 into
0.5658 kg per mm square ಹಾಕೊಂಡ್ರೆ ನಮಗೆ ಅಲ್ಟಿಮೇಟ್ ಸ್ಟ್ರೆಸ್ ಬರ್ತದೆ. ಅದೇನಪ್ಪ ಅಂತಂದ್ರೆ 2.829 kg per mm square. ಇದು ಅಲ್ಟಿಮೇಟ್ ಸ್ಟ್ರೆಸ್ ಬಂತು. ಓಕೆ, ದಿ ಸ್ಟ್ರೆಂತ್ ಆಫ್ ದ ಮೆಟೀರಿಯಲ್, therefore strength of the material, strength of the material is equal to 2.829 kg per mm square. This is your second answer. ಅಂದ್ರೆ ಇಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್ ಅಂತಂದ್ರೆ ಆ ಮೆಟೀರಿಯಲ್ ಸ್ಟ್ರೆಂತ್ ಹೇಳ್ತದೆ. ಆ ಮೆಟೀರಿಯಲ್ ಸ್ಟ್ರೆಂತ್, ಅಲ್ಟಿಮೇಟ್ ಸ್ಟ್ರೆಸ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದನ್ನೇ ಸ್ಟ್ರೆಂತ್ ಆಫ್ ದ ಮಟೀರಿಯಲ್. ಯಾಕಪ್ಪ ಅಂದ್ರೆ ಈ ಸ್ಟ್ರೆಂತ್ ಇದಾಗನ ಆ ಮೆಟೀರಿಯಲ್ದು ಏನು ಪವರ್ ರೆಡ್ಯೂಸ್ ಹಾಕತ್ತು ಹೋಗ್ಬಿಡ್ತದ. ನೆಕ್ಸ್ಟ್ ಈಗ ಮೂರನೇ ಲೆಕ್ಕ ನೋಡೋಣ. ಇಲ್ಲಿ ಫೈಂಡ್ ದಿ ಸೇಫ್ ಲೋಡ್ ವಿಚ್ ಕ್ಯಾನ್ ಬಿ ಸಸ್ಪೆಂಡೆಡ್ ಫ್ರಮ್ ಎ 4.2 mm dia of wire if the ultimate stress is 25 kg per mm square and the factor of safety is 4. ನೋಡ್ರಿ, ಇಲ್ಲಿ ಒಂದು 4.2 mm ಡಯರ್ ಅಂತ ಒಂದು ರಾಡ್ಗೆ ಲೋಡ್ ಹಾಕಿದರೆ ಎಷ್ಟು ಲೋಡ್ ಹಾಕ್ಯಾರ ಅಂತ ಗೊತ್ತಿಲ್ಲ. ಆದ್ರೆ ಅಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ರಾಡ್ ನಲ್ಲಿ ಅಂದ್ರೆ 25 kg per mm square ಆಗ್ತಾ ಇದೆ. ಹಾಗಿದ್ರೆ ನೀವು ಇಲ್ಲಿ ಎಷ್ಟು ಲೋಡ್ ಹಾಕ್ಯಾರ ಲೋಡ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೊಟ್ಟಂತ ಡಾಟಾನ ಹಚ್ಕೋಬೇಕು. ಗಿವನ್ ಡಾಟಾ ಏನೇನು ಕೊಟ್ಟಿದ್ದಾರೆ? ಡೈ ಆಫ್ ವೈರ್, ವೈರ್ದ ಡಯ ಡಿ ಎಷ್ಟದ 4.2 mm ಅದ. ಅಂದ್ರೆ ಅದರಿಂದ ಏನಾಗ್ತದ, ರೇಡಿಯಸ್ ಇಸ್ ಈಕ್ವಲ್ ಟು d/2 is equal to 4.2/2 is equal to 2.1 mm ರೇಡಿಯಸ್ ಬರ್ತದೆ. ಓಕೆ, ಆರ್ ಫೈಂಡ್ ಔಟ್ ಮಾಡ್ತೀವಿ ಡಿ ಮೇಲೆ. ಇನ್ನು ಅಲ್ಟಿಮೇಟ್ ಸ್ಟ್ರೆಸ್ US ಅಂತ ನಾನು ಶಾರ್ಟ್ ಬರ್ತೀನಿ. ಅಲ್ಟಿಮೇಟ್ ಸ್ಟ್ರೆಸ್ ಇಸ್ ಈಕ್ವಲ್ ಟು 25 kg per mm square ಇದೆ. ಆಮೇಲೆ ಫ್ಯಾಕ್ಟರ್ ಆಫ್ ಸೇಫ್ಟಿ FS is equal to 4 ಕೊಟ್ಟಿದ್ದಾರೆ. ಸೇಫ್ ಲೋಡ್ ಆರ್ ಲೋಡ್ ಅನ್ನ ಕಂಡುಹಿಡಿ ಅಂತಾರೆ. ಸೇಫ್ ಲೋಡ್ is equal to ವಾಟ್ ಅಂತ ಕಂಡುಹಿಡಿಯೋದು. ಈಗ ನಮ್ಗೆ ಫಾರ್ಮುಲಾ ಗೊತ್ತಿದೆ. ಫ್ಯಾಕ್ಟರ್ ಆಫ್ ಸೇಫ್ಟಿ is equal to ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್ ಅಂತ ನಮ್ಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇಲ್ಲಿ ನಾವು FS ಅಂದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿ 4 ಇದೆ, 4 ತುಂಬಾನ. ಅಲ್ಟಿಮೇಟ್ ಸ್ಟ್ರೆಸ್ ಕೊಟ್ಟಿದ್ದಾರೆ 25 kg ಪರ್ mm ಸ್ಕ್ವೇರ್ ಅದೇ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್. ಈ ವರ್ಕಿಂಗ್ ಸ್ಟ್ರೆಸ್ ಗೊತ್ತಿಲ್ಲ, ಅದಕ್ಕೆ ವರ್ಕಿಂಗ್ ಸ್ಟ್ರೆಸ್ ನ ಫೈಂಡ್ ಔಟ್ ಮಾಡ್ತೀವಿ. therefore ವರ್ಕಿಂಗ್ ಸ್ಟ್ರೆಸ್ is equal to 25 divided by 4 kg per mm square. ಆಮೇಲೆ ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂತಂದ್ರೆ 6.25 kg per mm square ಬರ್ತದೆ. ಅಂದ್ರೇನು ವರ್ಕಿಂಗ್ ಸ್ಟ್ರೆಸ್ ಬಂತು. ಇದು ವರ್ಕಿಂಗ್ ಸ್ಟ್ರೆಸ್ ಅಥವಾ ಸ್ಟ್ರೆಸ್ ಇಸ್ ಈಕ್ವಲ್ ಟು ಅಂತ ಗೊತ್ತಿದೆ ಫಾರ್ಮುಲಾ.
ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್ ಅಪ್ಲೈಡ್ ಡಿವೈಡೆಡ್ ಬೈ ಏರಿಯಾ ಅಂತ ಇದೆ. ಈಗ ವರ್ಕಿಂಗ್ ಸ್ಟ್ರೆಸ್ ಆರ್ ಈ ಸ್ಟ್ರೆಸ್ ಕೊಟ್ಟಿದ್ದಾರೆ, ಫೋರ್ಸ್ ಲೋಡ್ ಕಂಡುಹಿಡಬೇಕು, ಲೋಡ್ ಕೊಟ್ಟಿಲ್ಲ, ಏರಿಯಾ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಈಗ ಏರಿಯಾ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ. ಪೈ ಅಂದ್ರೆ 22 ಡಿವೈಡೆಡ್ ಬೈ 7, ಆರ್ ಅಂದ್ರೆ 2.1 mm ಕೊಟ್ಟಿದ್ದಾರೆ, ಆರ್ ಸ್ಕ್ವೇರ್ ಅಂದ್ರೆ 2.1 mm ಇಂಟು 2.1 mm ಬಂತು. ಇದನ್ನ ಗುಣಿಸಿ 7ರಿಂದ ಭಾಗಿಸಿದ್ರೆ ಏರಿಯಾ ಬರ್ತದ. ಏರಿಯಾ ಇಸ್ ಈಕ್ವಲ್ ಟು ಎಷ್ಟು ಬರ್ತದ? 13.86 mm ಸ್ಕ್ವೇರ್ ಬರ್ತದೆ. 13.86 mm ಸ್ಕ್ವೇರ್ ಬರ್ತದೆ. ಈಗ ಏರಿಯಾ ಬಂತು. ನಾವು ಈ ಸ್ಟ್ರೆಸ್ ಫಾರ್ಮುಲಾದಲ್ಲಿ ಹಾಕೋಣ. ಎಫ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಎಫ್ ಬೈ ಎ ಅಂತಿದೆ. ಫೋರ್ಸ್ ನಮ್ಗೆ ಗೊತ್ತಿಲ್ಲ, ಈ ಫಾರ್ಮುಲಾ ಇಂಪ್ಲೈಸ್ ಮಾಡೋಣ. ಫೋರ್ಸ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಇಂಟು ಏರಿಯಾ. Therefore, force is equal to stress ಏನಿದೆ ಇಲ್ಲಿ ಬಂದಿದೆ ನೋಡಿ, ವರ್ಕಿಂಗ್ ಸ್ಟ್ರೆಸ್ ಆರ್ ಸ್ಟ್ರೆಸ್ 6.25 kg per mm square. 6.25 kg per mm square into area 13.86 mm square ಬಂದಿದೆ. ಈ mm square ಈ mm square ಆಯ್ತು, kg ನೇ ಉಳಿತು. ಫೋರ್ಸ್ ಇಸ್ ಈಕ್ವಲ್ ಟು 6.25 kg into 13.86 ಎರಡು ಮಾಡಿದ್ರೆ 86.62 kg. This is your required force or weight. Okay, ಇಷ್ಟು ಇವತ್ತಿನ ಕ್ಲಾಸಿಗೆ ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಕ್ಲಾಸು ನಿಮಗೆ ತಿಳಿದೆ ಅಂತ ಭಾವಿಸಿ ನನ್ನ ಕ್ಲಾಸಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ.